₹1 ಕೊಟ್ಟಿಲ್ಲ. ಡಿಸಿ ಹತ್ರ ವರದಿ ಕೊಡಿ ಅಂತೇಳಿ. ಬೇರೆ ಕಾಲದಲ್ಲಿ ಆಗಿದ್ರೆ, ಬೇರೆ ಯಾವುದೇ ಮುಖ್ಯಮಂತ್ರಿಗಳಾಗಿದ್ರೆ ಅದು ಎಷ್ಟು ಹಣ ಅಂತ ನಾವು ಬಿಡುಗಡೆ ಮಾಡ್ತೀವಿ ಅನ್ನುವಂತ ಮಾತು ಹೇಳ್ತಾರೆ ಅಂತ ನಾವು ನಿರೀಕ್ಷೆ ಮಾಡಿದ್ದೀವಿ. ಆದರೆ ನಮ್ಮ ಯಾವುದೇ ನಿರೀಕ್ಷೆಗೆ ಯಾವುದೇ ಅನುದಾನವನ್ನು ಬಿಡುಗಡೆ ಮಾಡದಿರುವುದು ಆತಂಕದ ಸಂಗತಿ. ಒಂದು ಕಾಂಗ್ರೆಸ್ ಗೆದ್ದಿಲ್ಲ ಅನ್ನುವಂತ ನೋವಿನ ಭರದಲ್ಲಿ ಅಧಿಕಾರಿಗಳ ಮೇಲೆ ಹರಿಹಾಯ್ದು ಮಾಧ್ಯಮದವರಿಗೆ ತಪ್ಪು ಮಾಹಿತಿಯನ್ನು ಒದಗಿಸಿ ಮಾನ್ಯ ಮುಖ್ಯಮಂತ್ರಿಗಳು ಹೋಗಿದ್ದಾರೆ. ಸಸ್ಪೆಂಡ್ ಮಾಡುವಂತದ್ದು ಹೇಳುವಂತದ್ದು ಬೆದರಿಕೆಯ ಹೇಗೆ ಅಂತೇಳಿ ವಾತಾವರಣ ಸ್ವಾಭಾವಿಕವಾಗಿ ಅವರು ಆಡೋ ಮಾತುಗಳೇ ಹಾಗೆ ಇರುತ್ತೆ. ಆದ್ರೆ ಅನುದಾನ ಕೊಟ್ಟಿಲ್ಲ ಅನ್ನುವಂತ ಆತಂಕ ಮಾತ್ರ ನಮ್ಮನ್ನು ಕಾಡುತ್ತೆ. ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಇವತ್ತು ಉಡುಪಿ ಜಿಲ್ಲೆಗೆ ಬಂದಾಗ ಅಭಿವೃದ್ಧಿಯಲ್ಲಿ ಸಹಕಾರ ಕೊಡಬೇಕು ಅನ್ನುವ ದೃಷ್ಟಿಯಿಂದ ನಾವು 5 ಜನ ಎಂಎಲ್ಎಗಳು ಮತ್ತು ನನ್ನನ್ನು ಸೇರಿ 6 ಜನ ಶಾಸಕರು ಅವರ ಜೊತೆಯಲ್ಲಿ ಕೂತ್ಕೊಂಡು ಮೀಟಿಂಗ್ ಅಲ್ಲಿ ಭಾಗವಹಿಸಿ ಅವರಿಗೆ ಸಹಕಾರಗಳನ್ನು ಕೊಟ್ಟಿದ್ದೆವು. ದುರಾದೃಷ್ಟಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ವಿಪರೀತವಾದಂತಹ ಕಡಲ್ಕೊರೆತ, ನೂರಾರು ಕೋಟಿ ರೂಪಾಯಿ ನಷ್ಟ, ಕುಂದಾಪುರದ ಸೀವಾಗ್ಗಳು ಕುಸಿದು ಹೋಗಿರುವಂತಹ ಪರಿಸ್ಥಿತಿಗಳು. ಇಂಥ ಸ್ಥಿತಿಯಲ್ಲೂ ಕೂಡ ಒಂದೇ ₹1 ಉಡುಪಿ ಜಿಲ್ಲೆಗೆ ಬಿಡುಗಡೆ ಮಾಡಿಲ್ಲ. ನಮ್ಮೆಲ್ಲ ಕೋರಿಕೆ, ನಮ್ಮೆಲ್ಲ ಮನವಿ, ನಮ್ಮೆಲ್ಲ ಆಗ್ರಹ ಇದನ್ನೆಲ್ಲ ಗಮನದಲ್ಲಿಟ್ಟುಕೊಂಡು ಕೂಡ ಒಂದೇ ₹1 ಉಡುಪಿ ಜಿಲ್ಲೆಗೆ ಬಿಡುಗಡೆ ಮಾಡುವಂತ ಘೋಷಣೆಯನ್ನು ಮಾಡಿಲ್ಲ ಅನ್ನುವುದು ಅತ್ಯಂತ ನೋವಿನ ಸಂಗತಿ ಆಗಿದೆ. ಅವರು ಹೇಳ್ತಾ ಇರೋದು ಕಡೆಗೆ ಮಾಧ್ಯಮಕ್ಕೆ ಬಂದು ಶಿಕ್ಷಣದಲ್ಲಿ, ಆರೋಗ್ಯದಲ್ಲಿ ಪ್ರಥಮ ಸ್ಥಾನದಲ್ಲಿರುವಂತಹ ಉಡುಪಿ ಜಿಲ್ಲೆ 13-14ನೇ ಸ್ಥಾನದಲ್ಲಿದೆ ಅನ್ನುವಂಥ ಆರೋಪಗಳನ್ನು ಕೂಡ ಮಾಡಿದರು. ಅವರು ಹೇಳ್ತಾ ಇರುವಂತಹ ಉಲ್ಲೇಖ ತೆಗೆದಾಗ 19ನೇ ಇಸ್ವಿಯ ಸರ್ವೆ ಅದು. 2013ರಿಂದ 18ರವರೆಗೆ 2013ರಿಂದ 18ರವರೆಗೆ ಮಾನ್ಯ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಿದ್ದರು. 19-20ರಲ್ಲಿ ಸಮ್ಮಿಶ್ರ ಸರ್ಕಾರ ಇತ್ತು. ಇವರದ್ದೇ ಮಾರ್ಗದರ್ಶನ ಮಂಡಳಿಯಲ್ಲಿ ಸಮ್ಮಿಶ್ರ ಸರ್ಕಾರ ಇತ್ತು. ಹಾಗಾಗಿ ಅಲ್ಲಿ ಏನು ಕುಸಿತ ಆಗಿದೆ ಅದಕ್ಕೆ ನೇರವಾಗಿ ಸಿದ್ದರಾಮಯ್ಯನವರೇ ನೇರವಾಗಿ ಹೊಣೆ ಹಾಕ್ತಾರೆ. ಅವರ ಸಮ್ಮಿಶ್ರ ಸರ್ಕಾರ ಮತ್ತು ಅವರ ನೇತೃತ್ವದ ಸರ್ಕಾರವೇ ಕಾರಣ ಆಗುತ್ತೆ. 19 ನಂತರ ಇನ್ನೂ ಸರ್ವೆ ಆಗಿಲ್ಲ. ನಮ್ಮ ಅನುಭವದ ಪ್ರಕಾರ ಮತ್ತೆ ಪುನಃ ನಾವು ಮೇಲ್ಮಟ್ಟದಲ್ಲಿ ಇದ್ದೇವೆ ಅಂತ ಅನ್ಸುತ್ತೆ. ಈ ವರ್ಷ ಸರ್ವೆ ಆಗುತ್ತೆ, ಅಂಕಿಅಂಶಗಳು ಸಿಗುವಂತ ಅವಕಾಶಗಳಿದೆ. ದುರಾದೃಷ್ಟಕ್ಕೆ ಫ್ಲಡ್ಡಿನ ಬಗ್ಗೆ ಮಾತಾಡ್ತಾ ಇರುವಾಗ ಅವ್ರೇನ್ ಮಾಡಿದ್ರು ಅಂದ್ರೆ, ಹೊಸದಾಗಿ ಸರ್ಕಾರ ಬಂದಾಗ ಏನ್ ಮಾಡಿದ್ರು ಅಂತ ಹೇಳಿದ್ರೆ 75%ಗಿಂತ ಜಾಸ್ತಿ ಆದ್ರೆ, ಅಂದ್ರೆ ಸಂಪೂರ್ಣ ಮನೆ ನಾಶ ಆದ್ರೆ 1 ಲಕ್ಷ ಕೊಡ್ತಾ ಇದ್ರು. 75%ಗಿಂತ ಕಡಿಮೆ ಆದ್ರೆ ₹6,000 ಕೊಡ್ತಾ ಇದ್ರು. ನಾವು ಪ್ರತಿಪಕ್ಷದವರು ಸದನದಲ್ಲಿ ಮಾಡಿರುವಂತಹ ವಾದಗಳ ಹಿನ್ನೆಲೆಯಲ್ಲಿ ಇವತ್ತು ಉಡುಪಿಗೆ ಬಂದು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಯಡಿಯೂರಪ್ಪನವರ ಕಾಲದಲ್ಲಿ ಹೇಗಿತ್ತೋ ಅದನ್ನು ನಾವು ಒಪ್ಪಿಕೊಳ್ತೇವೆ, ಅದನ್ನು ಮಾಡಿ ಕೂಡಲೇ ಆದೇಶ ಪಡ್ತೀವಿ ಅಂತ ಹೇಳಿ ತಪ್ಪಿನ ಅರಿವಾಗಿ ಅವರು ಇವತ್ತು ಆ ಫ್ಲಡ್ಡಿಗೆ ಸಂಬಂಧಪಟ್ಟಂತ ಒಂದೇ ಒಂದು ಸೂಚನೆಯನ್ನ, ಯಡಿಯೂರಪ್ಪನವರ ಕಾಲದಲ್ಲಿ ಎಬಿಸಿ ಅಂತ ನಾವು ಏನು ಮಾಡಿದೆವು, 75% ಮನೆ ಹೋದ್ರೆ 3 ಲಕ್ಷ, 75%ಗಿಂತ ಇಡೀ ಮನೆ ಹೋದ್ರೆ 5 ಲಕ್ಷ ಅಂತ ನಾವು ಏನು ಮಾಡಿದೆವು, ಅದನ್ನು ಇವತ್ತು ಅಧಿಕೃತವಾಗಿ ಘೋಷಣೆ ಮಾಡಿದ್ದು ಬಿಟ್ರೆ, ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಕೇವಲ ರಾಜಕಾರಣದ ಭಾಷಣಗಳನ್ನು ಮಾಡಿ, ರಾಜಕಾರಣದ ಮಾತುಗಳನ್ನು ಮಾಧ್ಯಮದವರಿಗೆ ಆಡಿ, ಉಡುಪಿಗೆ ₹1 ಕೊಡದೆ ಹೋಗದಿರುವಂತೆ ನಿದರ್ಶನವನ್ನು ನಾನು ಕಂಡೆ. ಅದರಿಂದ ನೋವನಿಸಿದೆ ನಮಗೆ ಅನ್ನುವಂತ ಮಾತನ್ನು ನಾವು ಹೇಳಬೇಕಾಗಿದೆ. ಹೌದು, ಉಡುಪಿಯ ಕಾಲೇಜಿನ ಶೌಚಾಲಯದಲ್ಲಿ ಮೊಬೈಲ್ ಫೋನ್ ಚಿತ್ರೀಕರಣ ಮಾಡಿದ ಘಟನೆಯ ಬಗ್ಗೆ ಎಸ್ಐಟಿ ತನಿಖೆ ಮಾಡಬೇಕು ಅನ್ನುವಂತ ಆಗ್ರಹ ಮಾಡಲಿಕ್ಕೆ ಮಾನ್ಯ ಯಶವಂತ ಸವಣೂರ ಸಹಿತ ನಾವೆಲ್ಲ ಸಿದ್ದತೆಯನ್ನು ಮಾಡಿಕೊಂಡಿದ್ದೆವು. ಮಾನ್ಯ ಮುಖ್ಯಮಂತ್ರಿಗಳು ದಿಢೀರಾಗಿ ಸಭೆ ಮುಗಿಸಿ ಹೊರಟಿದ್ರಿಂದಾಗಿ ನಮ್ಗೆ ಉಲ್ಲೇಖ ಮಾಡಲಿಕ್ಕೆ ಆಗಿರಲಿಲ್ಲ. ಅದನ್ನ ಮತ್ತೆ ಮಾನ್ಯ ಮುಖ್ಯಮಂತ್ರಿಗಳು ಆಗ್ರಹ ಪಡಿಸುತ್ತೇವೆ. ನಾಡ್ದು 4ನೇ ತಾರೀಕು ರಾಜ್ಯಪಾಲರಿಗೆ ಮನವಿ ಕೊಡ್ತೇವೆ. ಸಭೆಯಲ್ಲಿ ಏನಾದರೂ ಈ ಉಡುಪಿಯ ಪ್ರಕರಣ ಆಗುವ ಮುಂಚೆ ಸಭೆ ಚರ್ಚೆ ಬರಲಿಲ್ಲ. ಅಲ್ಲ, ನಾವು ಪ್ರಸ್ತಾಪ ಮಾಡುವ ಮುಂಚೆ ಸಭೆ ಮುಗಿಸಿ ಮುಖ್ಯಮಂತ್ರಿಗಳು ಇದ್ದದ್ರಿಂದ ನಮ್ಗೆ ಉಲ್ಲೇಖ ಮಾಡಲಿಕ್ಕೆ ಆಗಲಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತೇವೆ ಮತ್ತು ರಾಜ್ಯಪಾಲರನ್ನ ನೋಡಿ ಇದಕ್ಕೆ ಮನವಿಯನ್ನು ಕೊಡಲಿಕ್ಕೆ ಪ್ರಸ್ತಾಪನೆ ಇಟ್ಟುಕೊಂಡಿದ್ದೇವೆ. ಅದು ಅವರು ಅರ್ಜೆಂಟ್ ಮಾಡಿ ಬೇಕಂತಲೇ ಹೊರಟದ್ದ ಅಥವಾ ಸಮಯ? ಸ್ವಾಭಾವಿಕವಾಗಿ ನಾವು ಇನ್ನೂ ಕೂಡ ಒಂದು 10 ನಿಮಿಷ ಸಭೆ ಇರಬಹುದು ಅಂತ ಯೋಚನೆ ಮಾಡಿದ್ದೇವೆ. ಆದ್ರೆ ಅವರು ದಿಢೀರಾಗಿ ಎಲ್ಲರಿಗೂ ಧನ್ಯವಾದ ಅಂತ ಹೇಳಿ ಅವರು ಎದ್ದು ಬಿಟ್ಟಿದ್ರಾಗಿ ನಮಗೆ ಪ್ರಸ್ತಾಪ ಮಾಡಲಿಕ್ಕೆ ಯಶಪಾಲರವರು ತಾವು ಪ್ರಸ್ತಾಪ ಮಾಡ್ತೇವೆ ಅಂತ ಹೇಳಿದ್ರು. ನಾವೆಲ್ಲ ಧ್ವನಿಗೂಡಿಸ್ತೇವೆ ಅಂತ ಹೇಳಿದ್ದೆವು. ಆದ್ರೆ ಅವರ ದಿಢೀರಾಗಿ ಸಭೆ ಮುಗಿಸೋದ್ರಿಂದ ನಮಗೆ ಅದನ್ನು ಪ್ರಸ್ತಾಪ ಮಾಡಲಿಕ್ಕೆ ಆಗಲಿಲ್ಲ. ಆ ಕಾರಣಕ್ಕೆ ಮತ್ತೆ ಮುಖ್ಯಮಂತ್ರಿಗಳಿಗೂ ಕೂಡ ಪ್ರಸ್ತಾಪ ಕೊಡುತ್ತೇವೆ. ನಾಡ್ದು 4ನೇ ತಾರೀಕು ರಾಜ್ಯಪಾಲರನ್ನು ಭೇಟಿ ಮಾಡಿ ಈ ಉಡುಪಿಯ ಪರಿಸ್ಥಿತಿಯ ಬಗ್ಗೆ ಅವರಿಗೆ ವಿವರಿಸಿ ಸರ್ಕಾರಕ್ಕೆ ಬುದ್ಧಿ ಹೇಳಬೇಕು, ಎಸ್ಐಟಿ ಮಾಡಲಿಕ್ಕೆ ಆದೇಶ ಕೊಡಬೇಕು ಅನ್ನುವಂಥ ಆಗ್ರಹವನ್ನು ಮಾಡಬೇಕು ಅಂತೇಳಿ ನಾವು ಯೋಚನೆ ಮಾಡಿದ್ದೇವೆ.